ಸಾವಿರಾರು ಮೈಲು ದೂರದಲ್ಲಿ ಹುಟ್ಟಿಕೊಂಡು ನಿಮ್ಮ ಮೈ ನಡುಗುವಂತೆ ಮಾಡ್ತಾ ಇರೋ ಈ ದಿತ್ವಾ ಚಂಡಮಾರುತ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಸ್ಟೋರಿಲಿ. ಸಮುದ್ರದ ನೀರು ತಾಪಮಾನ ಜಾಸ್ತಿ ಆಗಿದ್ರೆ ಸಮುದ್ರದ ಮೇಲ್ಭಾಗದ ಗಾಳಿ ತೀವ್ರವಾಗಿ ಏರಿ ಕೆಳಗಡೆ ಖಾಲಿ ಜಾಗ ಸೃಷ್ಟಿಯಾಗತ್ತೆ. ಆ ಖಾಲಿ ಜಾಗ ತುಂಬಿಕೊಳ್ಳೋದಕ್ಕೆ ಸುತ್ತಲಿನ ಗಾಳಿ ಭಯಂಕರ ವೇಗದಲ್ಲಿ ಒಳಕ್ಕೆ ಸೆಳೆಯಲ್ಪಡುತ್ತಾ ಸುತ್ತು ಹೊಡೆಯೋ ದೊಡ್ಡ ಗಾಳಿಯ ಗುಂಡು ರೂಪಕ್ಕೆ ಬರುತ್ತೆ. ಇದೇ ಚಂಡಮಾರುತ ದಿತ್ವಾ ಚಂಡಮಾರುತವೂ ಇದೇ ರೀತಿ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಕೊಂಡಿತ್ತು. ಚಂಡಮಾರುತ ಅಂದರೆ ಅದೇನು ಚಿಕ್ಕದಾಗಿರುವುದಿಲ್ಲ. ಒಂದು ಸಲ ಅದು ಶಕ್ತಿ ಪಡೆದುಕೊಂಡ್ರೆ ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಾಳಿ, ಮಳೆ, ಅಲೆಗಳ ಅಬ್ಬರ ಮಾಡ್ತದೆ. ಸಮುದ್ರದ ತಾಪಮಾನ, ಗಾಳಿಯ ದಿಕ್ಕು, ಒತ್ತಡದ ವ್ಯತ್ಯಾಸ ಎಲ್ಲ ಸೇರ್ಬಿಟ್ರೆ ಇದು ಭೂಮಿಗೆ ಬರುವಾಗಲೇ ಮಿಂಚು, ಮಳೆ, ಚಂಡಗಾಳಿ ಎಲ್ಲವನ್ನ ಹೊತ್ತು ತರುತ್ತೆ. ಈ ದಿತ್ವಾ ಅನ್ನೋ ಹೆಸರನ್ನ ಹವಾಮಾನ ಇಲಾಖೆಗಳ ಪ್ರಕಾರ ಇಂಡೋನೇಷ್ಯಾ ಸೂಚಿಸಿದೆ ಎನ್ನಲಾಗಿದೆ. ಈ ದೇಶದಿಂದಲೇ ಚಂಡಮಾರುತಕ್ಕೆ ದಿತ್ವಾ ಅಂತ ಹೆಸರು ಬಂದಿದೆ. ಈಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ದಿತ್ವಾ ಚಂಡಮಾರುತ ತನ್ನ ಅಬ್ಬರವನ್ನು ಆರಂಭಿಸಿದೆ. ತಮಿಳುನಾಡು, ಶ್ರೀಲಂಕಾ ಕಡೆ ಇದರ ಪರಿಣಾಮ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ. ಚೆನ್ನೈ, ಕಾಂಚೀಪುರಂ, ತಿರುವಳ್ಳೂರು ಕಡೆ ಬಿರುಸಿನ ಮಳೆಯಿಂದ ರಸ್ತೆಗಳು ನದಿಗಳಾಗ್ಬಿಟ್ಟಿವೆ. ಕೆಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಅಣ್ಣಾ ವಿಶ್ವವಿದ್ಯಾಲಯದ ಸೆಮಿಸ್ಟರ್ ಪರೀಕ್ಷೆಗಳನ್ನೂ ಮುಂದೂಡುವ ಪರಿಸ್ಥಿತಿ ಬಂದಿದೆ. ತೂತುಕುಡಿ, ನಾಗಪಟ್ಟಣಂ, ರಾಮನಾಥಪುರಂ ಕಡೆ ತೀವ್ರ ಮಳೆ ಬಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಮಳೆಯ ಸರಪಳಿ ಈಗ ಕರ್ನಾಟಕದತ್ತ ಸರಿದಿದೆ. ಹವಾಮಾನ ಇಲಾಖೆ ಸ್ಪಷ್ಟ ಎಚ್ಚರಿಕೆಯಲ್ಲಿ ಕೊಟ್ಟಿದೆ. ಬರುವ 4 ದಿನ ರಾಜ್ಯದ 12 ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಖಚಿತವಾಗಿದೆ. ವಿಶೇಷವಾಗಿ ಹಾಸನ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೊಡಗು, ಮಂಡ್ಯ, ರಾಮನಗರ, ತುಮಕೂರು ಹಾಗೂ ಕೋಲಾರಗಳಲ್ಲಿ ಡಿಸೆಂಬರ್ ಮಳೆಯ ಹೊಡೆತ ಹೆಚ್ಚಾಗಿದೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ತುಂತುರು ಮಳೆ ಶುರುವಾಗಿದೆ. ರಾತ್ರಿ ಮಳೆ, ಬೆಳಗ್ಗೆ ಮಂಜು, ಇದೇ ಮೂಡ್ ಮುಂದಿನ 2-3 ದಿನಗಳಲ್ಲೂ ಮುಂದುವರಿಯುವಂತೆ ಕಾಣಿಸುತ್ತಿದೆ. ಕರ್ನಾಟಕದ ರಾಜಧಾನಿಗೆ ಸಮುದ್ರ 100 ಕಿಲೋಮೀಟರ್ ದೂರದಲ್ಲಿರೋದಲ್ಲದೇ ಇದ್ರೂ ಚಂಡಮಾರುತದ ವಲಯ ವ್ಯಾಪಕವಾಗಿರೋದ್ರಿಂದ ಅದರ ತುದಿಭಾಗದ ಗಾಳಿ ಒತ್ತಡ ಬದಲಾವಣೆ ಇಲ್ಲಿವರೆಗೂ ತಲುಪ್ತಾ ಇದೆ. ಆದ್ದರಿಂದ ನಮಗೂ ಮಳೆಯ ಪರಿಣಾಮವಾಗ್ತಾ ಇದೆ. ಕೊಡಗು ಕಡೆ ಪರಿಸ್ಥಿತಿ ಇನ್ನೂ ಕಷ್ಟಕರವಾಗ್ಬಿಟ್ಟಿದೆ. ಮಡಿಕೇರಿ ಮತ್ತು ಸುತ್ತಮುತ್ತ ಮಳೆ ಜೋರಾಗಿ ಬೀಳ್ತಾ ಇದೆ. ಅಕಾಲಿಕ ಮಳೆಯಿಂದಾಗಿ ಕೊಯ್ಲಿಗೆ ಬಂದಿದ್ದ ಭತ್ತ, ಕಾಫಿ ಎಲ್ಲಾ ಬೆಳೆ ಹಾನಿಯಾಗೋ ಭಯವಿದೆ. ರಸ್ತೆಗಳ ಕಾಮಗಾರಿಗಳು ನಿಲ್ಲುವ ಸ್ಥಿತಿಯಲ್ಲಿವೆ. ಮಳೆ ಇನ್ನೂ ಕಡಿಮೆಯಾಗೋ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು ಸಹಿತ ಮಳೆಯ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಕಡೆ ಸಾಧಾರಣ ಮಳೆಯಾಗಬಹುದು. ಆದರೆ ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ, ಯಾದಗಿರಿ ಇತ್ಯಾದಿ ಕಡೆ ಒಣಹವೆ ಮುಂದುವರಿಯಲಿದ್ದು ಮಳೆಯ ಸಾಧ್ಯತೆ ಕಡಿಮೆಯಾಗಿದೆ. ಕೇರಳದಲ್ಲೂ ಸ್ಥಿತಿ ಗಂಭೀರ. ತಿರುವನಂತಪುರಂ, ಕೊಲ್ಲಂ, ಪತ್ತಿನಂತಿಟ್ಟ, ಕೊಟ್ಟಾಯಂ, ಇಡುಕ್ಕಿ, ಪಾಲಕ್ಕಾಡ್, ಮಲಪ್ಪುರಂ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಹಾಕಲಾಗಿದೆ. ಭಾರೀ ಮಳೆಯ ಮುನ್ಸೂಚನೆಯೂ ಇದೆ. ಒಟ್ಟಾರೆ ನೋಡಿದ್ರೆ ದಿತ್ವಾ ಚಂಡಮಾರುತ ನೇರವಾಗಿ ಕರಾವಳಿಗೆ ಬರುವ ಮಟ್ಟಕ್ಕಿಲ್ಲ. ಆದರೆ ಇದರ ಗಾಳಿಯ ವಲಯ ಒತ್ತಡ ಬದಲಾವಣೆ, ತೇವಾಂಶದ ತಳ್ಳಾಟ, ಎಳೆದಾಟದಿಂದಾಗಿ ಬಹುತೇಕ ದಕ್ಷಿಣ ಭಾರತದ ಎಲ್ಲೆಡೆ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ. ಹಾಗಾಗಿ ರೈತರು, ಪ್ರವಾಸಿಗರು, ನಗರದಲ್ಲಿ ಸಂಚರಿಸುವವರು ಎಲ್ಲರೂ ಜಾಗ್ರತೆ ವಹಿಸುವುದು ಒಳ್ಳೆಯದು. ಮುಂದಿನ 4 ದಿನ ಹವಾಮಾನದಲ್ಲಿ ದೊಡ್ಡ ಬದಲಾವಣೆ ಕಾಣುವುದು ಪಕ್ಕ. ಸ್ಪೆಷಲ್ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.